ಬಿಗ್ ಬಾಸ್ ಸೀಸನ್ 12 ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಈ ಹೊತ್ತಲ್ಲೇ ಕಿಚ್ಚ ಸುದೀಪ್ಗೆ ರಣಹದ್ದಿನ ಹೇಳಿಕೆ ಕಂಟಕ ತಂದಿಟ್ಟಿದೆ. ಮತ್ತೊಂದೆಡೆ ಗಿಲ್ಲಿ ನಟನ ಗೆಲುವಿಗೆ ಪ್ರಚಾರದ ಪರ್ವ ಶುರುವಾಗಿದೆ. ಒಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲಬಕ್ ಅಂತ ಹಿಡಿಯೋದು. ಬಿಗ್ ಬಾಸ್ ಸೀಸನ್ 12ಕ್ಕೆ ಮತ್ತೊಂದು ಸಂಕಷ್ಟ. ಫಿನಾಲೆ ವೇಳೆ ಕಿಚ್ಚನಿಗೆ ಬಲೆ ಹಾಕಿದ ರಣಹದ್ದು. ಒಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲಬಕ್ ಅಂತ ಹಿಡಿಯೋದು. ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ. ಇಡೀ ರಾಜ್ಯವೇ ತುದಿಗಾಲಲ್ಲಿ ಕಾದು ನೋಡು ಬಿಗ್ ಶೋ ಕೋಟ್ಯಾಂತರ ಕನ್ನಡಿಗರ ಮನಸ್ಸಲ್ಲಿ ಮನೆ ಮಾಡಿದೆ. ಅದೆಷ್ಟೋ ಸ್ಪರ್ಧಿಗಳ ಬದುಕನ್ನೇ ಬದಲಿಸಿ ಹೊಸ ಜೀವನ ಕೊಟ್ಟಿದೆ. ಆದರೆ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಿದ್ದು ಒಂದಿಲ್ಲೊಂದು ವಿವಾದ ಕಿಚ್ಚು ಹೊತ್ತಿಕೊಳ್ತಾನೇ ಇದೆ. ಇದೀಗ ಬಿಗ್ ಬಾಸ್ ಹೋಸ್ಟ್ ಕಿಚ್ಚ ಸುದೀಪ್ಗೆ ಸಂಕಷ್ಟ ಎದುರಾಗಿದೆ. ಒಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲಬಕ್ ಅಂತ ಹಿಡಿಯೋದು. ಬಿಗ್ ಬಾಸ್ ಸೀಸನ್ 12 ಶುರುವಾದ 2 ವಾರಕ್ಕೆ ಕ್ಲೋಸ್ ಆಗಿತ್ತು. ಜಾಲಿವುಡ್ ಪರಿಸರ ಇಲಾಖೆ ನಿಯಮ ಉಲ್ಲಂಘಿಸಿದೆ ಅಂತ ಬೀಗ ಜಡಿದಿದ್ರು. ಆ ಬಳಿಕ ಸ್ಪರ್ಧಿ ರಿಷಾ ಬಟ್ಟೆ ಮುಟ್ಟಿದ್ದ ಗಿಲ್ಲಿ ವಿರುದ್ಧ ದೂರು ದಾಖಲಾಗಿತ್ತು. ಇದೀಗ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರ ರಣಹದ್ದು ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ರಣಹದ್ದು ರೀತಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ ಅಂತ ಹಿಡಿಯೋದ್ಯಾರು ಅನ್ನೋ ಪದ ಬಳಕೆ ಮಾಡಿದ್ರು. ಇದೇ ಮಾತಿಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಡಿಎಫ್ಒ ಕಚೇರಿಯಲ್ಲಿ ದೂರು ದಾಖಲಾಗಿದೆ. ರಣಹದ್ದುಗಳ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆಂದು ಪಕ್ಷಿ ಪ್ರೇಮಿಗಳು ಹಾಗೂ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಕಂಪ್ಲೇಂಟ್ ಕೊಟ್ಟಿದೆ. ರಣಹದ್ದುಗಳು ಜೀವ ಇರುವ ಇರುವೆಯನ್ನೂ ಮುಟ್ಟೋದಿಲ್ಲ. ಅದು ಸತ್ತು ಹೋಗಿರೋ ಪ್ರಾಣಿಗಳ ಶವ ತಿನ್ನುತ್ತೆ. ಅಳಿವಿನಂಚಿನಲ್ಲಿರುವ ರಣಹದ್ದು ಬಗ್ಗೆ ತಪ್ಪಾದ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸತ್ಯಾಂಶ ತಿಳಿಸಬೇಕು ಅಂತ ರಣಹದ್ದು ಪಕ್ಷಿ ಪ್ರೇಮಿ ಶಿವನಂಜಯ್ಯ ಆಗ್ರಹಿಸಿದ್ದಾರೆ. ಸುದೀಪ್ ಅವರು ತಮ್ಮ ಅಜ್ಞಾನದಿಂದಲೋ ಅಥವಾ ಸಾಂದರ್ಭಿಕವಾಗಿ ಯಾರು ಆ ವಿವರಗಳನ್ನು ಕೊಟ್ಟರೋ ಗೊತ್ತಿಲ್ಲ. ಅದರ ಬಗ್ಗೆ ಸಮಾಜದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಬರೋ ರೀತಿಯಲ್ಲಿ ಅದನ್ನು ಬಿಂಬಿಸೋದಿದ್ದಾರೆ. ಈ ಕುರಿತು ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಮತ್ತು ಅವುಗಳ ಪರವಾಗಿ ಕ್ಷಮಾಪಣೆಯನ್ನು ಕೇಳ್ಕೋಬೇಕು. ಯಾಕೆ ಅಂತಂದರೆ ಬೇರೆ ಯಾರಿಗೂ ತೊಂದರೆ ಕೊಟ್ಟವಲ್ಲ, ಒಂದು ಸ್ವಲ್ಪ ಅದರ ಗಾತ್ರದಲ್ಲಿ ಹೆಚ್ಚಿರೋದ್ರಿಂದ ಅದಕ್ಕೆ ಆ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಹೊರತು ಜನ ವಾಸ್ತವಿಕವಾಗಿ ಅವು ಹಿಂಸೆಯನ್ನು ಮಾಡುವಂಥ ಪಕ್ಷಿಗಳಲ್ಲ. ಗಿಲ್ಲಿ ನಟನ ಪರ ಪ್ರಚಾರದ ಸುನಾಮಿ. ಶ್ರೀರಂಗಪಟ್ಟಣ ರಂಗನತಿಟ್ಟು ಪಾಂಡವಪುರ ತುಟಿ ಬೆಟ್ಟ ಎಲ್ಲ ಕಡೆ ನಮ್ದೇ ದರ್ಬಾರ. ಗಲ್ಲಿಯಲ್ಲೂ ಸದ್ಯ ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿ ಗಿಲ್ಲಿಯದ್ದೇ ಹವಾ. ಪಂಚ್ ಡೈಲಾಗ್ ಮೂಲಕವೇ ಕನ್ನಡಿಗರ ಮನಸ್ಸು ಗೆದ್ದು ರಾರಾಜಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಗಿಲ್ಲಿ ಪರ ಸುಂಟ್ರ ಗಾಳಿನೇ ಎದ್ದಿದೆ. ಜಿಲ್ಲೆಯಲ್ಲೂ ಗಿಲ್ಲಿ ಗೆಲ್ಲಬೇಕು ಅನ್ನೋ ಕೂಗು ಮುಗಿಲು ಮುಟ್ಟಿದೆ. ಮಂಡ್ಯ, ಚನ್ನಪಟ್ಟಣ ಸೇರಿದಂತೆ ಎಲ್ಲೆಲ್ಲೂ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಗಿಲ್ಲಿ ಗೆಲ್ಲಬೇಕು ಅಂತ ರಾಮನಗರದಿಂದ ಮದ್ದೂರಿನವರೆಗೂ ನೂರಾರು ಜನ ಬೈಕ್ ರ್ಯಾಲಿ ಮಾಡಿ ಶುಭ ಕೋರಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ ಕಪ್ ಗಿಲ್ಲಿನೇ ಗೆಲ್ಲಬೇಕು ಅಂತ ಹಲವರು ಪಾದಯಾತ್ರೆ ಮಾಡ್ತಿದ್ದಾರೆ. ಆದರೆ ಅಂತಿಮವಾಗಿ ಬಿಗ್ ಟ್ರೋಫಿ ಯಾರ ಪಾಲಾಗುತ್ತೆ ಅನ್ನೋದೇ ಕುತೂಹಲ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.